tell me hi. Bye. ತಾನೆ ಪಕ್ಕನಾ ಒಂದೂವರೆ ಅವರ್ ಆಯ್ತು ನಾನು ಡ್ರಾಪ್ ಕೇಳಕ್ಕೆ ಸ್ಟಾರ್ಟ್ ಮಾಡಿ. ಬನ್ನಿ ಗೈಸ್, ಫೈನಲಿ ಬಂದ್ಬಿಟ್ಟು ನಾವು ಮಂಗಳೂರು ರೀಚ್ ಆಗಿದ್ದೀವಿ. ಗಿಡ ಬೆಳೆಸಿ ಪರಿಸರ ಉಳಿಸಿ. ಗೊತ್ತಾಯ್ತಾ ಗೈಸ್? ಮಿಸ್ ಮಾಡ್ಬಿಡಿ, ಕೇಳಿಸ್ಕೊಂಡಿದ್ದ ಮಾಡ್ಬಿಡಿ. ಮಡಿಕೇರಿಯಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಗೈಸ್, ಬೀಚ್ ಕ್ಲೈಮೇಟ್ ಅಂತೂ ಮಸ್ತಾಗಿದೆ. ಫೈನಲಿ ನಮ್ಮ ಚಾನಲ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸರ್ ಡೈರಿ ಮಿಲ್ಕ್ ಚಾಕ್ಲೇಟ್ ಊರಿದೆ. ಓಕೆ ಗೈಸ್, ನಾನು ಓಕೆ ಸ್ಟೂಡೆಂಟ್ಸ್ ಎಲ್ಲ ಎಲ್ಲಿದ್ದಾರೆ ಅಂತ ನೋಡಿ ಅಲ್ಲಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ನಾವು ಆ ಕಡೆ ಹೋಗೋಣ. ಇದ್ದೀರಾ ನಿಮಿಷ ಮಾತಾಡಬೇಕು, ಬರೀ ಮಾತಾಡೋಕ್ಕೆ ಕೆಲಸ ಮಾತ್ರ ಬರೋ ಅಂತ ಹೇಳ್ತಿದ್ದಾರೆ. ಒಂದು ಗಿಡ ನೆಡ್ತಾ ಇದ್ದೀನಿ, ಚಾಕ್ಲೇಟ್ ಸೇಲ್ ಮಾಡ್ತಾ ಇದ್ದೀನಿ, ಬೈ ಮಾಡ್ಬೋದು. ಇದರಲ್ಲಿ ಬರೋವಂಥ ಪ್ರಾಫಿಟಲ್ಲಿ ನಾನೊಂದು ಗಿಡ ನೆಡ್ತೀನಿ. ಐ ಥಿಂಕ್ ಇನ್ನೂ 1 ವೀಕ್ ಎಕ್ಸಾಮ್ ಇದೆಯಲ್ಲ ನಿಮಗೆಲ್ಲ. ಎಕ್ಸಾಮ್ಗೆ ಹೋಗ್ತಾ ಇದ್ದೀರಾ? ಓಕೆ ಆಲ್ ದ ಬೆಸ್ಟ್. ಯಾಕೆ ಅದಕ್ಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಜಾಲಿಯಾಗಿದ್ದು ಎಕ್ಸಾಮ್ ಅಂದರೆ ಚಾಕ್ಲೇಟ್ಸ್ ತೊಗೊಳ್ತಿರೋ ಬಿಡ್ತಿರೋ ಸೆಕೆಂಡ್ ಓಕೆನಾ. ನೀವು ಒಂದೊಂದು ಗಿಡ ನೆಡಿ. ಹುಟ್ಟಿದ ಹಬ್ಬದ ದಿನ ಒಂದು ಗಿಡ ನೆಟ್ಬಿಟ್ಟು ಅದನ್ನ ಒಂದು ಸ್ಟೋರಿಯಾಗಿ ಇನ್ಸ್ಟಾಗ್ರಾಮಲ್ಲೋ ವಾಟ್ಸಪ್ಪಲ್ಲೋ ಹಾಕಿದಾಗ ಅರೆ ನೀವು ಮಾಡಿದ ಕೆಲಸ ನನ್ನ ಫ್ರೆಂಡ್ಸ್ ನೋಡ್ಬಿಟ್ಟೆ ನಾನು ನನ್ನ ಬರ್ಡಲ್ಲಿ ನಾನು ಗಿಡ ನೆಡ್ತೀನಿ ಮಾಡ್ತೀರಾ? ಓಕೆ ಡನ್. ಓಕೆ ಐ ಥಿಂಕ್ ಅಂದರೆ 30 ಡೇಸಲ್ಲಿ 31 ಡಿಸ್ಟ್ರಿಕ್ಟ್ ಕವರ್ ಮಾಡಬೇಕು. ಬಟ್ ಈಗ ನಾನು ಚಾಕ್ಲೇಟ್ ಸೇಲ್ ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು. ಮತ್ತು ಗಿಡದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂದರೆ ನಿಮ್ಮ ಅಭಿಪ್ರಾಯ. ಇವಾಗ ತುಂಬ ಜನ ಬಂದ್ಬಿಟ್ಟು ಪರಿಸರ ಕಾಪಾಡ್ತಾ ಇಲ್ಲ, ಕರೆಕ್ಟಾ? ಅದ್ರ ಬಗ್ಗೆ ನೀವೇನು ಅಂತೀರೋ ಅದನ್ನ ಮಾತಾಡ್ಬೋದು. ಅಂದರೆ ಚಾಕ್ಲೇಟ್ ತೊಗೊಳ್ತಿರೋ ಬಿಡ್ತಿರೋ ಅದು ನಿಮ್ಮ ಇಷ್ಟ. ಬಟ್ ನಿಮ್ಮ ಒಂದು ಬರ್ಡೇ ದಿನ ಓಕೆನಾ, ನೀವೊಂದು ಗಿಡ ನೆಟ್ಟಿ ಒಂದು ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂತ ಆ ಥರ ಆನ್ಲೈನ್ ಕ್ಯಾಟಗರಿಯಲ್ಲಿ ಒಂದು ಸ್ಟೇಟಸ್ಸು ಓಕೆನಾ, ಒಂದು ಸ್ಟೋರಿ ಹಾಕಿದಾಗ ಕೆಲಸನ ಅವರು ಮಾಡ್ಬೋದು. ಆ ಥರ ಈಗ ಸೈಲೆಂಟಾಗಿದೆಯಲ್ಲೋ ಬಂದು ನಿಂದು ಪ್ರಜ್ವಲ್ ವಿತನ್ ಕರೆಕ್ಟಾ? ಓಕೆ ಎಷ್ಟು ಕೊಡ್ತೀರಾ? ಏನು 50? ಓಕೆ ವೆಯ್ಟ್ ಮಾಡಿ. ಕೇಳಿಸ್ಕೊಂಡ್ರಾ? ಮಿಸ್ ಮಾಡಿದೆ ಮಾಡ್ಬಿಡಿ. ಫೋನ್ ತೊಗೊಂಡು ಒಂದು ಫೋಟೋ ಹಿಡ್ದು ಓಕೆನಾ, ನನ್ನ ಬರ್ಡೇ ದಿನ ಈ ಥರ ಗಿಡ ನೆಟ್ಟೆ ಅಂತ ಒಂದು ವಾಯ್ಸ್ ಹಾಕಿ ಓಕೆನಾ, ನೀನು ಪೋಸ್ಟ್ ಮಾಡು. ಅವಾಗ ನಿನ್ನನ್ನು ನೋಡಿ ಇನ್ನೊಂದು ಇಬ್ಬರು ಹಾಕ್ತಾರೆ, ಕರೆಕ್ಟಾ? ಥ್ಯಾಂಕ್ ಯು. ನಿಮ್ಮ ಕೈಯಲ್ಲೇ ಇರೋದು. ಓಕೆ ಬಾಯ್. 70 ರೂಪೀಸ್ ಬೇಕು. ಸೊ ಅಂದರೆ ನಿಮ್ಮ ನೆನಪಿಗೋಸ್ಕರ ಬರ್ಡೇ ದಿನ ಬಂದ್ಬಿಟ್ಟು ಒಂದೊಂದು ಗಿಡ ನೆಟ್ಟಿ ಅದನ್ನ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟು ನೀವು ಸ್ಟೋರಿ ಹಾಕಿ. ರೀಸನ್ ಏನು ಅಂದರೆ ನಿಮ್ಮ ಸ್ಟೋರಿ ನೋಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇನ್ಸ್ಪೈರ್ ಆಗಿ ಅದನ್ನು ಫಾಲೋ ಮಾಡ್ಬೋದು, ಕರೆಕ್ಟಾ? ಜನ ಸೊ ಮಾಡ್ತೀರಾ ಈ ಕೆಲಸನ? ಖಂಡಿತ. ಕನ್ನಡಿ ಪರಿಸರನ ಉಳಿಸಿ, ಗಿಡ ನೆಟ್ಟಿ ಪರಿಸರನ ಉಳಿಸ್ಬೇಕು ಅಂತ ಓಕೆನಾ ಗೈಸ್? ಆ್ಯಕ್ಚುಲಿ 5 ರೂಪೀಸ್ ಚಾಕ್ಲೇಟ್ಸು 10 ರೂಪೀಸಿಗೆ ಕೊಡ್ತಾ ಇದ್ದೀನಿ. ಪ್ರಾಫಿಟ್ ಬಂದ್ಬಿಟ್ಟು 5 ರೂಪೀಸ್, ಟೋಟಲ್ 35 ರೂಪೀಸ್ ಪ್ರಾಫಿಟ್ ಕೊಡ್ತಾ ಇದೆ. ಗಿಡ ನೆಡಿ ಪರಿಸರ ಉಳಿಸಿ. ನೋಡ್ಕೊಂಡ್ರೆ ಗೈಸ್, ಎಲ್ಲರೂ ಬಂದ್ಬಿಟ್ಟು ಗಿಡ ನೆಟ್ಬಿಟ್ಟು ಪರಿಸರನ ಉಳಿಸ್ಬೇಕು ಅಂತ ಕೇಳ್ತಾ ಬರ್ರೋ ಬಾಯ್. ಹಾಂ ಓಕೆ ಬನ್ನಿ. ನಾವು ಕನ್ನಡ ಬರಲ್ಲ, ವಿಚ್ ಲ್ಯಾಂಗ್ವೇಜ್ ಅದು? ಹಿಂದಿ. ಹಿಂದಿ ಮಾಲೂಮ್ ಸೀರಿಯಸ್ಲಿ, ಬಟ್ ಐ ಕ್ಯಾನ್ what explain in English also, but it's little poor. Okay na? Why? Okay, tell me hi. ಹೇಳು. ಏನಕ್ಕೆ ನಾಚ್ಕೊಳ್ತೀಯ? ನನ್ನ ಹುಡುಗ ತಾನೆ, ನಿಜ ಹೇಳು. ನಾಚ್ಕೊಬಾರ್ದು, ಹೆಣ್ಮಕ್ಳು ಯಾವಾಗಲೂ ತುಂಬ ನಾಚ್ಕೊಬಾರ್ದು. ಗಿಡ ಬೆಳೆಸಿ ಪರಿಸರ ಉಳಿಸಿ. ನೋಡಿ ಗೈಸ್, ನೀವು ತುಂಬ ನಾಚ್ಕೊಳ್ತಾನೆ. ಓಕೆ ಬಾಯ್. ನೀವು ನಿಮ್ಮ ಹುಟ್ಟಿದ ಹಬ್ಬದ ದಿನ ಒಂದು ಗಿಡ ನೆಟ್ಟಿ ಅದನ್ನ ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಒಂದು ಸ್ಟೋರಿ ಹಾಕಿ. ಆವಾಗ ಇದೊಂದು ನ್ಯೂ ಟ್ರೆಂಡ್ ಥರ ಆಗುತ್ತೆ. ಅಂದರೆ ನಿಮ್ಮನ್ನ ನೋಡಿ ಇನ್ನೂ ಒಂದು 4 ಜನ ಫಾಲೋ ಮಾಡ್ತಾರೆ. ನಮ್ಮ ಹುಡುಗ ಗಿಡ ನೆಟ್ಟ, ನಾನು ಗಿಡ ನೆಟ್ಟು, ಕರೆಕ್ಟ್. 10 ಜನ ಸ್ಟೋರಿ ಹಾಕ್ತೀರಾ? ಹಾಕಲ್ವಾ? ನಾನು 5 ರೂಪೀಸ್ ಕೊಟ್ಟೆ, ನೀನು ಎಷ್ಟು ಕೊಡ್ತೀಯಾ? 10 ರೂಪೀಸ್ ತೊಗೊಳ್ತೀನಿ ಅಂತ ಹೇಳಿದ್ರು. ಈಗ ಇಲ್ಲ ಬ್ರೋ 20 ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಬಂದ್ಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ಟು ಈಗ ಟೋಟಲಾಗಿ ಬಂದ್ಬಿಟ್ಟು ಎಷ್ಟು 40 ಇತ್ತಲ್ಲ, 50 ಆಗಿದೆ ಅಮೌಂಟು. ನೋಡಿದ್ರಾ? ಹಂಗಲ್ಲ, ಟ್ರೋಲ್ ಮಾಡೋರಿಗೆಲ್ಲ ಹೋಯ್ತೀರಾ, ನಿಂತ್ಕೊಳ್ತೀರಾ, ಮಾತಾಡ್ತೀರಾ. ಒಂದು ಅವೇರ್ನೆಸ್ ವೀಡಿಯೋ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ನಿಂತ್ಕೊಂಡು ಏನು ಇತ್ತು ಅಂತ ಕೇಳ್ತೀರಾ? ಓಕೆನಾ? ಓಕೆ ಆಲ್ ದ ಬೆಸ್ಟ್. ಮಗ ಒಂದೊಂದು ಗಿಡ ನೆಟ್ರು ಹುಟ್ಟಿದ ಹಬ್ಬದ ದಿನ ಅದು ಮಾಡ್ತೀನಿ ಮಾಡ್ತಾ. ಓಕೆ ಅಂದರೆ ಏನು ಮಾಡು ಅಂದರೆ ಇಲ್ಲಿ ಬರ್ಡೇ ಇದು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಪಲ್ಲಿ ಸ್ಟೋರಿ ಹಾಕು ಓಕೆನಾ? ಓಕೆ ಬಾಯ್. ಈ ಕಡೆ ಒಂದು ಚೂರು ಸೈಡಿಗೆ ಬಾಯ್ ಹೇಳ್ತೀನಿ. ಟೆನ್ಷನಿಂದ ಬರೆದ್ರು ಅಷ್ಟೇ, ಟೆನ್ಷನ್ ಇಲ್ದಂಗೆ ಬರೆದ್ರು ಅಷ್ಟೇ.
ಪಾಸ್ ಆಗ್ಬೇಕು ಅಂದ್ರೆ ಪಾಸ್ ಆಗ್ತೀಯಾ, ಫಸ್ಟ್ ಬರ್ಬೇಕು ಫಸ್ಟ್ ಬರ್ತೀಯಾ, ಓಕೆನಾ? ಬರ್ತಾನೆ ಬ್ರೋ, ಟಾಪರ್, ಕ್ಲಾಸ್ ಟಾಪರ್. ಪ್ರತಿ ಡಿಸ್ಟ್ರಿಕ್ಟ್ 31 ಡಿಸ್ಟ್ರಿಕ್ಟ್ ಓಪನ್ ಲಿಸ್ಟ್ ಕವರ್ ಮಾಡ್ತಾ ಇದ್ದೀನಿ. ಪ್ರತಿ ಡಿಸ್ಟಿಕಲ್ಲೂ ಒಂದೊಂದು ಗಿಡ ನಡ್ತಾ ಇದ್ದೀನಿ. ಅಂದರೆ ಏನಂದರೆ ಚಾಕ್ಲೇಟ್ ಅಲ್ಲಿ ಸೇಲ್ ಮಾಡಿ ಒಂದೊಂದು ಗಿಡ ನಡ್ತಾ ಇದ್ದೀನಿ. ಚಾಕ್ಲೇಟ್ ತೊಗೊಳಕ್ಕೆ ಇಂಟ್ರೆಸ್ಟ್ ಇದೆಯಾ? ಡೈರಿ ಮಿಲ್ಕ್ ನಾನು 5 ರೂಪೀಸ್ ತೊಗೊಂಡೆ, ನೀನೊಂದು ಎಷ್ಟಂದ್ರೆ ಕೊಡ್ಬೋದು, ಅದ್ರ ಮೇಲೆ ಎಷ್ಟು ಕೊಡ್ತೀಯೋ ಕೊಡು, ಓಕೆನಾ? ಪ್ರಾಬ್ಲಮ್ ಇಲ್ಲ. ಮೈನ್ ರೀಸನ್ ಏನು ಅಂದರೆ ಬಂದ್ಬಿಟ್ಟು ಈ ಚಾಕ್ಲೇಟ್ ನೀವು ತೊಗೊಳ್ತಿರೋ ಬಿಡ್ತಿರೋ ನಿಮ್ಗೆ ಬೇಡ, ತೊಗೊಂಡಿಲ್ಲ. ನಾನು ಹೇಳೋದೇನಿಂದ ನಿಮ್ಮ ಹುಟ್ಟಿದ ಹಬ್ಬದ ದಿನ ಒಂದೊಂದು ಗಿಡ ನಟ್ಬಿಟ್ಟು ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂದರೆ ಒಂದು ಸ್ವಲ್ಪ ಜನ ಮಾಡ್ತಾರೆ, ಹುಟ್ಟಿದ ಹಬ್ಬದ ದಿನ ಗಿಡ ನಡ್ತಾರೆ. ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ ಗಿಡ ನಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ನೀವೇನು ಮಾಡಿದರೆ ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಒಂದೊಂದು ಸ್ಟೋರಿ ಹಾಕಿದಾಗ ಏನಾಗುತ್ತೆ ಅಂದರೆ ನಿಮ್ಮನ್ನ ನೋಡಿ ಯಾರನ್ನು ನಿಮ್ಮ ಫ್ರೆಂಡ್ಸ್ ಯಾರನ್ನು ಇನ್ಸ್ಪೈರ್ ಆಗಿ ಅವರು ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತಲ್ಲ. ಸೊ ಹಾಗಾಗಿ ಮಾಡ್ತೀರಾ? ಖಂಡಿತ. ಓಕೆ ತೊಗೊಳ್ಳಿ. ಚೇಂಜ್ ಬೇಡವಾ? ಪರವಾಗಿಲ್ಲ, ಇಟ್ಕೊಳ್ಳಿ. ಓಕೆ ಇರು, ಹಂಗಂದ್ರೆ ಹೇಳ್ಬಿಡ್ತೀನಿ. ಗೈಸ್, ನಾವು ಆ್ಯಕ್ಚುಲಿ ಒಂದು 5 ರೂಪೀಸ್ ಚಾಕ್ಲೇಟ್ ತೊಗೊಂಡ್ವಿ. ನಮ್ಮ ಹತ್ರ ಟೋಟಲ್ ಅಮೌಂಟ್ 50 ಇತ್ತು, ಈಗ ಇದೊಂದು 15, 65 ಟೋಟಲ್ ಅಮೌಂಟ್ ಆಗಿದೆ, ಓಕೆನಾ? ಎಂಜಾಯ್ ಮಾಡು, ಜಾಲಿಯಾಗಿರ್ರಿ. ಹೇಳೋದು ಅರ್ಥ ಆಯ್ತಾ? ಕ್ಲಾಸ್ ತೊಗೊಳಂಗೆ ಆಗ್ಬಿಡ್ತಾನೋ, ಬೈಕ್ ಕಲ್ತಿದ್ರೇನೋ ಮತ್ತಲ್ಲಿ? ಇಲ್ಲ ತಾನೆ, ಫ್ರೆಂಡ್ಲಿ ಆಗಿದ್ದೀನಾ? ಪಕ್ಕ. ಓಕೆ ಹೇಳಿ. ನಮ್ಮ ಇದು ಏನು ಈ ಕಡೆ ಭಾಷೆ ನಂಗೆ ಬರಲ್ಲ, ಬೆಂಗಳೂರು ಭಾಷೆನೇ. ನಮ್ಮ ಬೆಂಗಳೂರು ಹುಡುಗ, ಓಕೆನಾ? ಅರ್ಥ ಆಗುತ್ತೆ ತಾನೆ? ಓಕೆ ಡನ್. ಏನು ಬಾಯ್ ಕೈ ಕೊಟ್ಟಿದ ತಕ್ಷಣ ಹಂಗೆ ಆ ಕಡೆ ಹೋಗ್ತೀಯಾ? ಏನಿಲ್ಲ, ಆ್ಯಕ್ಚುಲಿ ಒಂದು ಏನು ಚಾಲೆಂಜ್ ಅಂದರೆ 30 ಡೇಸಲ್ಲಿ 31 ಡಿಸ್ಟ್ರಿಕ್ಟ್ ಕವರ್ ಮಾಡ್ತಾ ಇದ್ದೀನಿ. 31 ಡೇಸಲ್ಲಿ 31 ಡಿಸ್ಟ್ರಿಕ್ಟ್ ಕವರ್ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿರೋದು 31 ಡಿಸ್ಟ್ರಿಕ್ಟು, ಗೊತ್ತಾ? ಹಾಂ, 31 ಡಿಸ್ಟ್ರಿಕ್ಟ್ನ ಕವರ್ ಮಾಡ್ತಾ ಇದ್ದೀನಿ ಓಪನ್ ಲಿಸ್ಟಲ್ಲಿ. ಮತ್ತು ಪ್ರತಿ ಡಿಸ್ಟ್ರಿಕ್ಕಲ್ಲೂ ಬಂದು ಸಣ್ಣ ಪುಟ್ಟ ಏನೋ ಕೆಲಸ ಮಾಡಿ ಆ ಬರೋವಂಥ ಅಮೌಂಟಲ್ಲಿ ಒಂದೊಂದು ಗಿಡ ನಡ್ತಾ ಇದ್ದೀನಿ. ಈಗ ನಾನು ಮಡಿಕೇರಿ ಬಂದಿದ್ದೀನಿ, ನಂದು ಇದು 11ನೇ ಡಿಸ್ಟ್ರಿಕ್ಟು, ಓಕೆನಾ? ಇಲ್ಲಿ ಬಂದಿದ್ದೀನಿ. ನಿನ್ನ ಕೈಯಲ್ಲಾದರೆ ಚಾಕ್ಲೇಟ್ ತೊಗೋ. ನಾನು 5 ರೂಪೀಸ್ ಕೊಟ್ಟು ತೊಗೊಂಡೆ, ನೀನು ಅದ್ರ ಮೇಲೆ ಅಮೌಂಟ್ ಕೊಟ್ಟು ತೊಗೊಬೇಕು. ಅಂದರೆ ನಿಮ್ಮ ಬರ್ಡೇ ದಿನ ಅಂದರೆ ವರ್ಷದಲ್ಲಿ ಒಂದು 2-3 ಸತಿ ಗಿಡ ನಡೀದ್ರೆ ಯಾರು ನಡೋಲ್ಲ, ಕರೆಕ್ಟಾ? ಅಟ್ಲೀಸ್ಟ್ ನಿಮ್ಮ ಒಂದಿನ ಬರ್ಡೇ ದಿನ ಬಂದ್ಬಿಟ್ಟು ಒಂದು ಗಿಡ ನಟ್ಬಿಟ್ಟು ನಿಮ್ಮ ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಂತ ಹಾಕಿದ್ರೆ ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗಿ ನಿಮ್ಮ ಫ್ರೆಂಡ್ಸ್ ಮಾಡ್ಬೋದು. ಅದೇ ಕಾನ್ಸೆಪ್ಟ್. ನೀವು ಚಾಕ್ಲೇಟ್ ತೊಗೊಳ್ತಿರೋ ಬಿಡ್ತಿರೋ, ಫೈನಲ್ ಆಗಿ ಇದನ್ನು ಮಾಡಿ ಸಾಕು. ಅದೇ ಕಾನ್ಸೆಪ್ಟ್. ನೀನು ಚಾಕ್ಲೇಟ್ ತೊಗೊಳ್ತೀರಾ ಹೇಳ್ಬೇಕು ವೀಡಿಯೋದಲ್ಲಿ. ಏನಕ್ಕೆ ಅಂದರೆ ಒಂದು ಸೀರಿಯಸ್ ರೀಸನ್ ಹೇಳ್ತೀನಿ. ಈಗ ನೀವು ಕೊಡೋವಂಥ ಅಮೌಂಟ್ನ ನೀವು ಮಿಸ್ಯೂಸ್ ಮಾಡ್ಕೋಬಾರ್ದು. ಹಾಗಾಗಿ ಎಲ್ಲ ಬಂದ್ಬಿಟ್ಟು ರೆಕಾರ್ಡಲ್ಲಿರುತ್ತೆ. ಸೊ ಬಂದ್ಬಿಟ್ಟು ಒಂದು ಪ್ರೂಫ್ ಇರುತ್ತಲ್ಲ, ಹಾಗಾಗಿ. ಎಷ್ಟು ತೊಗೊಳ್ತಾ ಇದ್ದೀರಾ? ಏನು 20 ರೂಪಾಯಿ ತೊಗೊಳ್ತೀನಿ. 20ಗಾ? ಓಕೆ, ಅಂದರೆ ನಮ್ಗೆ 15 ರೂಪೀಸ್ ಪ್ರಾಫಿಟ್ ಆಯಿತು. ಗೈಸ್, ನಾವು 20 ಕೊಡ್ತಾ ಇದ್ದೀವಿ, 15 ಪ್ರಾಫಿಟ್ ಆಯಿತು. 65 ನಮ್ಮ ಹತ್ರ ಅಮೌಂಟ್ ಇತ್ತು, 80 ರೂಪೀಸ್ ಟೋಟಲ್ ಅಮೌಂಟ್ ಆಗಿದೆ ಈಗ, ಓಕೆನಾ? ಇನ್ನು ನಮ್ಗೆ 20 ಬೇಕಾಗುತ್ತೆ. ಬನ್ನಿ, ಇನ್ನು 20 ರೂಪೀಸ್ ಮಾಡ್ಕೊಂಡು ಗಿಡ ತೊಗೊಂಡು ಗಿಡ ಮಾಡೋಣ. ಎಷ್ಟು ತೊಗೊಳ್ತೀರಾ? ಇಂಟ್ರೆಸ್ಟ್ ಹಾಕಿದ್ದೀರಾ? ತೊಗೊಳ್ತೀರಾ ಇಲ್ವಾ? ಏನು ಬಾಯ್ತು ಮಗ ಬರ್ರೋ ಇಲ್ಲಿ. ಓಕೆ, ಚಾಕ್ಲೇಟ್ ತೊಗೊಳ್ತೀರಾ? ನಾನು 5 ತೊಗೊಂಡೆ, ನೀವು ಎಷ್ಟು ಬೇಕಂಗೆ ಕೊಡ್ಬೋದು. ಓಕೆ ಡನ್. ಕ್ಯಾಶ್ ಇಲ್ವಾ? ಹಾಂ, ಓಕೆ, ಬೇಡ, ತೊಗೊಳೋದು ಬೇಡ. ನಾನೊಂದು ಹೇಳಿಲ್ಲ, ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನಡ್ತಾ ಇದ್ದರೆ ಪ್ರಾಬ್ಲಮ್ ಇಲ್ಲ. ಗಿಡ ನಟ್ಟು ನಿಮ್ಮ ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಸ್ಟೋರಿ ಹಾಕಿ. ಅಂದರೆ ಏನು ಮೈನ್ ಅಂದರೆ ನಿಮ್ಮನ್ನ ನೋಡಿ ಯಾರಂದರೆ ಇನ್ಸ್ಪೈರ್ ಆಗಿ ಇನ್ನೊಬ್ಬರು ಮಾಡ್ತಾರೆ. ಜಾಲಿಯಾಗಿ ಎಂಜಾಯ್ ಮಾಡಿ, ಇರೋದೊಂದು ಲೈಫು, ಜಾಲಿಯಾಗಿ ಬರೀಬೇಕು. ಮಗ ಬರ್ರೋ ಬಾಯ್ಲಿ. ಇವರಿಬ್ಬರು ಯಾವಾಗಲೂ ಮಾತಾಡಲ್ವಾ? ಇಲ್ಲ ಮಾತಾಡ್ತಾರೆ, ಒಂಚೂರು ಮಾತಾಡ್ತಾ ಇದ್ದಾರೆ. ಹಂಗಲ್ಲ, ಒಂದು ನಿಮಿಷ, ನಾನೊಂದು ಚಾಲೆಂಜಲ್ಲಿ ಇದ್ದೀನಿ. ಮಗ ಬರ್ರಿ, ಆಲ್ ದ ಬೆಸ್ಟ್. ಓಕೆ, ಸರ್ ಬಂದ್ಬಿಟ್ಟು ನಮ್ಮನ್ನ ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ರಂತೆ. ಅಲ್ಲಿ ಏನು ಮಾಡ್ತಾ ಇದ್ದೀರಾ ಅಂತ ಕರ್ ಕೇಳಿದ್ರು. ನಾನೇನು ಮಾಡ್ತಾ ಇದ್ದೀನಿ, ಏನು ನನ್ನ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ನಾನು ಒಂದು ಚಾಕ್ಲೇಟ್ ತೊಗೊಳ್ತೀನಿ ಅಂತ ಹೇಳಿದ್ದಾರೆ. ಸೊ ಸರ್, ತುಂಬ ಥ್ಯಾಂಕ್ ಯು. ಮತ್ತು ನೀವು ಒಂದು ಕೆಲಸ ಮಾಡಿ, ನಿಮ್ಮ ಹುಟ್ಟಿದ ಹಬ್ಬದ ದಿನ ಒಂದು ಗಿಡ ನಡಿ, ಅದನ್ನ ಒಂದು ಸ್ಟೋರಿ ಹಾಕಿದಾಗ ಬಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಯಾರೇ ಇರ್ಬೋದು ಒಂದು ಇನ್ಸ್ಪೈರೇಷನ್ ಒಳ್ಳೆ ಒಂದು ಇನ್ಸ್ಪೈರ್ ಆಗ್ತಾರೆ ಅಷ್ಟು. ಅದೊಂದು ಮಾಡಿ ನಮಗೆ ಏನಿಲ್ಲ. ಓಕೆ ಸರ್, ತೊಗೊಳ್ಳಿ ಚಾಕ್ಲೇಟ್. ಎಷ್ಟು ಕೊಡ್ತಾ ಇದ್ದೀರಾ ಏನು ನನ್ನ ನೀವೇ ವೀಡಿಯೋದಲ್ಲಿ ಹೇಳಿದ್ರು. ಇವರು 5 ರೂಪಾಯಿ ಚಾಕ್ಲೇಟ್ 10 ರೂಪಾಯಿ ಕೊಡ್ತಾವ್ರೆ. ಬಟ್ ಇದರಲ್ಲಿ ಬಂದ ಪ್ರಾಫಿಟಲ್ಲಿ ಒಂದು ಗಿಡ ನೆಟ್ಟು, ಇಲ್ಲಿ ಯಾರಾದರೂ ಲೋಕಲಲ್ಲಿ ಗಿಡ ನೆಟ್ಟು ಹೋಗ್ತಾರೆ. ಅಂದರೆ ಇವ್ರದ್ದು ಹವ್ಯಾಸ ಏನಂದರೆ 31 ದಿನದಲ್ಲಿ ಇಡೀ 31 ಡಿಸ್ಟ್ರಿಕ್ಟು ಅಡ್ಡಾಡಿ ಇವರು ಅವೇರ್ನೆಸ್ ಮೂಡಿಸೋ ಕೆಲಸ ಮಾಡ್ತಾರೆ. ತುಂಬ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ ಯು. ಗೈಸ್, ಇವಾಗ 10 ರೂಪೀಸ್ಗೆ ಚಾಕ್ಲೇಟ್ ಸೇಲ್ ಮಾಡಿದ್ವಿ. ಟೋಟಲ್ ಬಂದ್ಬಿಟ್ಟು ನಮ್ಮ ಹತ್ರ ಈಗ 85 ಇದೆ. ಅಂದರೆ 5 ರೂಪೀಸ್ ಮೈನಸ್ ಮಾಡಿದ್ದೀನಿ ಚಾಕ್ಲೇಟ್ ಇನ್ವೆಸ್ಟ್ಮೆಂಟು, 5 ರೂಪೀಸ್ ಪ್ರಾಫಿಟು ಆ್ಯಡ್ ಮಾಡಿದ್ದೀನಿ, 85 ಇದೆ ಈಗ. ರಿಲೇಟಿವ್ಸ್ ಅವರು ಇರುತ್ತಾ? ಇವಾಗ ನಂದು ಹುಟ್ಟಿದಬ್ಬ, ನಾನು ಗಿಡ ನಟ್ಬಿಟ್ಟು ನಾನೊಂದು ಫೋಟೋ ಹಾಕ್ತೀನಿ ಅಂದರೆ ಓಕೆನಾ? ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗ್ಬಿಟ್ಟು ಇನ್ನೂ ಒಂದಿಬ್ರು ಮಾಡಿದ್ರೆ ಅದು ನಮ್ಗೆ ಸಕ್ಸಸ್ ಆದಂಗೆ. ಇದು ಕಾನ್ಸೆಪ್ಟ್, ಮೈನ್ ಕಾನ್ಸೆಪ್ಟ್ ಅಷ್ಟೇ.
ಅಷ್ಟೇ, ಇನ್ನೇನಿಲ್ಲ. ಇರ್ಲಿ ತೊಂದರೆ ಇಲ್ಲ. 30 ರೂಪಾಯಿ ಬಂತು ಅಂದರೆ ನಾನು 100 ರೂಪಾಯಿ ಲೆಕ್ಕಾಚಾರ, 100 ರೂಪಾಯಿ ಮಾಡ್ಕೊಂಡ್ರೆ ಗಿಡ ತೊಗೊಂಡ್ಬರ್ತೀನಿ ಆ ಥರ. ಇವಾಗ 15 ರೂಪಾಯಿ ಎಕ್ಸ್ಟ್ರಾನೇ ಇದೆ, ತೊಗೊಳ್ಳಿ. ಹಂಗಾಗಿ ನಾವು ಎಷ್ಟು ಕೊಟ್ಟು ತಗೋತೀವೋ ಅದರಲ್ಲಿ ಅವ್ರಿಗೆ ಲಾಭ ಬರೋದ್ರಲ್ಲಿ ಒಂದು ಗಿಡ ತೆಗೆದು ಗಿಡ ನೆಡ್ತೀವಿ ಅಷ್ಟೇ. ಅಂದರೆ ಡಿಸ್ಟಿಕ್ ಜಿಲ್ಲೆ ಹೋಗ್ತಾ ಇದ್ದೀನಿ. ಈಗ ನಾನು ಮಡಿಕೇರಿ ಬಂದಿದ್ದೀನಲ್ಲ, ಇಲ್ಲಿ ಆಯಿತು ಮಾಡಲೇಬೇಕು. ಪ್ರತಿಯೊಬ್ಬರು ಹುಟ್ಟಿದ ದಿವಸ ಅವರ ಹೆತ್ತವರು ಯಾರಿದ್ದಾರೆ ಆ ಮಕ್ಕಳನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ನೋಡಿಕೊಂಡು ಒಂದು ಸಸಿಯನ್ನು ಪಕ್ಕದಲ್ಲಿ ಇರ್ಬೋದು, ಹತ್ತಿರದಂಥ ಏರಿಯಾದಲ್ಲಿ ಒಂದು ಸಸಿ ನೆಟ್ಟು ಬಿಟ್ಟರೆ ಮುಂದಿನ 20-30 ವರ್ಷಗಳಲ್ಲಿ ನಮ್ಮ ಈ ಪರಿಸರ ಭಾಳ ಶುಭ್ರ ಆಗ್ತದೆ. ಜನಗಳಿಗೆ ಒಳ್ಳೆಯದು, ದೇಶಕ್ಕೆ ಒಳ್ಳೆಯದು, ಈ ಮಣ್ಣಿಗೂ ಒಳ್ಳೆಯದು. ನೋಡಿ ಗೈಸ್, ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಸೇಮ್ ಕಾನ್ಸೆಪ್ಟು. ಹುಟ್ಟಿದಬ್ಬದ ದಿನ ದಯವಿಟ್ಟು ಪೇರೆಂಟ್ಸ್ ನೋಡಲಿ ಇಲ್ಲ ಹುಡುಗರು ನೋಡಲಿ ಯಾರೇ ನೋಡಲಿ ಒಂದೊಂದು ಗಿಡ ನಡಿ. ಅಷ್ಟೊಂದು ಗಿಡ ನಡೋಣ. ಬ್ರೋ ಮುಂದೆ ತಿಂಗಳು ಎಷ್ಟು ಕೊಡ್ತೀರಾ ಅಂತೆ? ಓಕೆ, ಮೇ ಬಿ ಇನ್ನೂ ಒಂದು 1 ಕಿಲೋಮೀಟರ್ ನಿಯರ್ ಬೈ ಇದೆ. ಸರಿ, ಫಸ್ಟ್ ಅಲ್ಲಿ ಹೋಗೋಣ. ಅಲ್ಲಿ ರೀಚ್ ಮಾಡಾದ್ಮೇಲೆ ಐ ಥಿಂಕ್ ಇಲ್ಲೇ ಇತ್ತು, ರೋಡ್ ಕ್ರಾಸ್ ಮಾಡೋಕ್ಕೆ ಬಂತು, ಹಂಗೆ ಆ ಕಡೆ ಹೋಯ್ತು. ಯಾವ ಏನು ಅಂತ ಗೊತ್ತಿಲ್ಲ. ಐ ಥಿಂಕ್ ಎದ್ರುಕೊಂಡು ಆ ಕಡೆ ಹೋಗಿರ್ಬೇಕು ಗೈಸ್. ಇಲ್ಲೇ ಈಗ ಗಾಡಿ ಅಡಿ ಹೋಯ್ತು. ಓಕೆ ಬನ್ನಿ ಹೋಗೋಣ. ಭಯ ಇಲ್ಲದೆ ಇದೆ, ಸೀರಿಯಸ್ಸಾಗಿ ಭಯ ಆಗ್ತಿದೆ. ಎಲ್ಲಿಂದ ಏನು ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ಅಲ್ಲಿ ಸೈಡಲ್ಲಿ ಹೋಗೋದು ಬೇಡ, ಸೆಂಟ್ರಲ್ಲೇ ಇರೋಣ. ಬನ್ನಿ. ನಾವು ನೋಡಿದ ತಕ್ಷಣ ನಂಗೆ ಸ್ವಲ್ಪ ಮೀಟ್ರ್ ಆಫ್ ಆಗೋಯ್ತು. ಹಾಗಾಗಿ ನಮ್ಮ ಹುಡುಗ ಧೈರ್ಯವಾಗಿ ಬಂದಿದ್ದೇನೆ. ಓಕೆನಾ, ಏನಾಗಲ್ಲ, ಇಟ್ಸ್ ಓಕೆ. ಓಕೆ ಗೈಸ್. ಮಗ ನಿನ್ನ ಹೆಸರು ಹೇಳು ಮಗ. ಹರ್ಷಿತ್. ಓಕೆ ಡನ್. ನಾನು ಆ್ಯಕ್ಚುಲಿ ಒಂದು ಯೂಟ್ಯೂಬರ್. ನನ್ನ ಹೆಸರು ವಿಘ್ನೇಶ್ ಅಂತ. ಈ ಕಡೆ ಬಾ, ಆ ಕಡೆ ಬೇಡ. ಭಯನೇ ಇಲ್ದಂಗೆ ಹೆಂಗಿರ್ತೀರ ಅಂತ ನಾನು ನೋಡಿದ ತಕ್ಷಣ ಒಂದು ಸೆಕೆಂಡು ಡಗ್ ಅಂದ್ಬಿಡ್ತು ಆಟೋ. ನಿನಗೆ ಭಯನೇ ಆಗಲ್ಲ? ಇಲ್ಲ, ಒಂದೊಂದ್ಸತಿ ಭಯ ಆಗುತ್ತೆ, ಒಂದೊಂದ್ಸತಿ ಭಯ ಆಗಲ್ಲ. ಹಂಗೆ. ಓಕೆ ಡನ್. ಹಾಯ್ ಹೇಳು. ಹಾಯ್. ಇದು 360 ಇನ್ಸ್ಟಾ. 360 ಇನ್ಸ್ಟಾ ಅಂದರೆ ಫುಲ್ಲಾಗಿ ಕವರ್ ಆಗುತ್ತೆ. ಫುಲ್ ಕವರ್ ಆಗುತ್ತೆ. ಜಸ್ಟ್ ಮೇಲೆ ಎತ್ಕೊಂಡು ವಾಕ್ ಮಾಡೋದು ಸಾಕು, ಫುಲ್ಲಾಗಿ ಕವರ್ ಸೀನರೀಸ್. ಅಲ್ಲಿ ನೋಡಿ ನೀವು ಪ್ಲ್ಯಾನ್ ಮಾಡಿ. 31 ಡಿಸ್ಟ್ರಿಕ್ಟ್ ಅಂದರೆ ಈಗ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ನೀವು ಹೋಗಬೇಕು. ಇವತ್ತು ನೈಟ್ ವಾಕ್ ಆ್ಯಂಡ್ ಲಿಫ್ಟು. ಸೊ ಇವಾಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಿಡಬೇಕು. ಓಕೆ. ಮಳೆ ಬಿದ್ದುಬಿಟ್ರೆ ಅಲ್ಲಿ ಆ ಮಿಸ್ಟ್ ಹೊರಟೋಗುತ್ತೆ. ಓಕೆ. ಹೋದರೆ ಇಲ್ಲಿಂದ ಬೆಟ್ಟ ಒಂದಾದ್ಮೇಲೆ ಒಂದು ಸಾಲು ಬಾರಿ ಚೆನ್ನಾಗಿದೆ. ಹುಡುಕ್ತಿದೆ, ಎಲ್ಲೂ ಸಿಗಲಿಲ್ಲ. ಕೊನೆಗೆ ನಮ್ಮ ಅಣ್ಣ ಕೊಡ್ತೀನಿ ಅಂದ್ಬಿಟ್ಟು ಇವನೇ ತೋರಿಸಿದ್ದು ಜಾಗ. ಒಂದು 1 ಅವರಿಂದ ನನ್ನ ಜೊತೆಗೆ ಇದ್ದಾನೆ, ಹೆಲ್ಪ್ ಮಾಡ್ತಾ. ಥ್ಯಾಂಕ್ ಯು ಮಗ. ಓಕೆನಾ, ಅಣ್ಣವ್ರು ಬಂದ್ಬಿಟ್ಟು ಇವಾಗ ನಮಗೆ ಗಿಡ ಕೊಡ್ತಾ ಇದ್ದಾರೆ. ನಾವು ಅವರು ಅಮೌಂಟ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಇವಾಗ ಅಲ್ಲಿ ದುಡ್ದಂಥ ಕಷ್ಟನ ನಾನು ಬೇರೆ ಎಲ್ಲೂ ಇದು ಮಾಡೋಕ್ಕಾಗಲ್ಲ, ಅಂದರೆ ಬೇರೆ ಯಾವುದಕ್ಕೆ ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಬಂದ್ಬಿಟ್ಟು ಇಲ್ಲೊಂದು ಸ್ವಲ್ಪ ಒಂದು 5-6 ಜನ ಕೆಲಸ ಮಾಡ್ತಾಯಿದ್ದಾರೆ. ಸೊ ಅವರೆಲ್ಲ ಒಂದೊಂದು ಟೀ ಕುಡ್ಕೊಳ್ಳಿ ಅಣ್ಣ, ಇನ್ನೇನಿಲ್ಲ. ಒಂದು ಪ್ರೀತಿ ವಿಶ್ವಾಸದಿಂದ ನಾನು ಕೊಡ್ತಾಯಿದ್ದೀನಿ. ಓಕೆನಾ, ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ಇದೆ. ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಜೈ ಹಿಂದ್, ಜೈ ಕರ್ನಾಟಕ. ಪ್ಲ್ಯಾಂಟ್ ಮಾಡೋಕ್ಕೆ ಟ್ರೀನ ತುಂಬ ದೊಡ್ಡ ಗಿಡ ಯಾವುದೂ ಸಿಕ್ಕಿಲ್ಲ ಇಲ್ಲಿ ತುಂಬ ದೊಡ್ಡ ಗಿಡ ಇದೆಯಂತೆ. ಸೊ ಫ್ಲವರ್ಸ್ 2 ಕೊಟ್ಟಿದ್ದಾರೆ. ಆಮೇಲೆ ಒಂದೇ ಒಂದು ಹೂವು ಗಿಡ ಕೊಟ್ಟಿದ್ದಾರೆ, ಅದೊಂದು 10-15 ವರ್ಷ ಬಾಳಿಕೆ ಬರುತ್ತೆ ಅಂತ. ಸೊ ಹೋಗ್ತಾಯಿದ್ದೀವಿ. ಹೋಗ್ಬಿಟ್ಟು ಅಲ್ಲಿ ಪ್ಲ್ಯಾಂಟ್ ಮಾಡಾದ್ಮೇಲೆ ಫೋಟೋ ಗೈಸ್. ಫೈನಲಿ ಬಂದ್ಬಿಟ್ಟು ನಮ್ಮ ಹುಡುಗನ ಸ್ಕೂಲ್ ಹತ್ರ ಬಂದಿದ್ದೀವಿ ಪ್ಲ್ಯಾಂಟ್ ಮಾಡೋಕ್ಕೆ. ಸೊ ಬನ್ನಿ, ಗಿಡ ಬೇರೆ ಬಾಡೋಗ್ತಾ ಇದೆ ಲೈಟಾಗಿ. ಹೂವು ಗಿಡ ಇಲ್ಲೇ ಹಾಕೋಣ. ಹಲೋ, ಚೇಪಕಾಯಿ ಕೊಡ್ತವನೆ. ಸೊ ಬಾ, ಫಸ್ಟ್ ನೀರು ಹಾಕ್ಬಿಡೋಣ ಗಿಡಕ್ಕೆ. ಗೈಸ್ ಫೈನಲಿ ಬಂದ್ಬಿಟ್ಟು ನಾವು ನಮ್ಮ 11ನೇ ಡಿಸ್ಟ್ರಿಕ್ ಆದ ಮಡಿಕೇರಿ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ನೀರು ಕಲರ್ ಲೈಟಾಗಿ ಹಿಂಗಿದೆ ಅಂತ ನೋಡಿಬಿಡಿ, ಚೆನ್ನಾಗಿರೋನಿದೆ. ಬಾಟ್ಲು ಒಂಚೂರು ಗಲೀಜಾಗಿತ್ತು, ಸಾರಿ. ಚೇಪಕಾಯಿ ತಿಂತನಲ್ಲ, ಹಂಗಾಗಿ ಬಾಯಿ ಒಂದು ಸ್ವಲ್ಪ ಇದಾಗ್ತಿದೆ, ಅಡ್ಜಸ್ಟ್ ಮಾಡ್ತೀವಿ.
ನೀರು ಹಾಕ್ತಾ ಇರ್ತೀಯ ತಾನೆ ಆಗ್ತಿತ್ತು ಪಕ್ಕನ ಹೋಗ್ತಾ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಡ್ರಾಪ್ ಕೇಳೋಕ್ಕೆ ಚಾರ್ಜಿಂಗ್ ಬ್ಯಾಟ್ರಿ ಬೇರೆ ಪರ್ಸೆಂಟೇಜ್ ಒಂಚೂರು ಕಮ್ಮಿ ಆಗ್ತಿದೆ, ಬಟ್ ಲೈಟಾಗಿ ಬಿಸಿಲು ಬೇರೆ ಜಾಸ್ತಿ ಹೊಡಿತಿದೆ. ಹಾಗಾಗಿ ವರ್ಷ ಪೂರ್ತಿ ಓದ್ತೀರಾ ಎಲ್ಲ ಮಾಡ್ತೀರಾ, ಬಟ್ ನಿಮ್ಮ ಹುಟ್ಟಿದ ಹಬ್ಬದ ದಿನ ಅಂದರೆ ಬರ್ಡೇ ದಿನ ಬಂದ್ಬಿಟ್ಟು ಒಂದೊಂದು ಗಿಡ ನಡಿ. ಗಿಡ ನಡೋದು ಮಾತ್ರ ಇಲ್ಲ, ನಾನು ಒಂದು ವೀಡಿಯೋ ಥರ ಮಾಡಿ ನೀವು ಪೋಸ್ಟ್ ಮಾಡಿ, ಲೈಕ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ವಾಟ್ಸಪ್ಪು. ನೀವು ಹಾಕಿದಾಗ ನಿಮ್ಮ ಫ್ರೆಂಡ್ಸ್ ಯಾರಂದರೆ ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗಿ ಅವ್ರು ಮಾಡ್ಬೋದು. ಮಾಡ್ತಾರ ಮಾಡಲ್ವಾ? ನಮ್ಮ ಹುಡುಗ ಮಾಡ್ದ, ನಾನು ಮಾಡ್ತೀನಿ ಆ ಥರ. ಇನ್ನು ಬಿಡುವಂಥ ಟೈಮ್ ಬಂದಿದೆ. ಈಗ ನನಗೆ ಗೊತ್ತಿರೋಂಗೆ ಒಂದು 2 ಗಂಟೆ ಆಗಿದೆ ಟೈಮ್. ಇಲ್ಲೇ 2 ಗಂಟೆ ಆಯಿತು. ಇಲ್ಲ ಗೈಸ್ 1:15 ಟೈಮಿಗೆ 1 ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ, ಲಿಫ್ಟ್ ಸಿಗ್ತಾ ಇಲ್ಲ. ನೋಡೋಣ ಇವತ್ತು ಮುಂದೆ. ಅಣ್ಣ ಮಂಗ್ಳೂರ್ ಕಡೆ ಹೋಗ್ತೀರಾ ಬರಲಾ ಅಣ್ಣ? ಅರ್ಥ ಆಗಿಲ್ಲ. ಅದೇ ಮಂಗ್ಳೂರು ರೂಟೇನಾ? ಬರಲಾ? ಓಕೆ, ಥ್ಯಾಂಕ್ ಯು ಅಣ್ಣ, ತುಂಬ ಥ್ಯಾಂಕ್ಸ್. ಸೊ ಬ್ರೋ ಇಲ್ಲಿ ತನಕ ಹೋಗ್ತಾ ಇದ್ದೀವಿ ನಾವು. ಮಾನಿ ತನಕ ಹೋಗ್ತಾ ಇದ್ದೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಬ್ರೋ ಮಾನಿ? 100 ಕಿಲೋಮೀಟ್ರು. ಮಂಗ್ಳೂರು ರೂಟೇನಾ? ಓಕೆ ಗೈಸ್, ಆಯಿತು. ಫೈನಲ್ ದುಡ್ಡು ಮಾಡ್ತೇನೆ. ಆ್ಯಕ್ಚುಲಿ 1-1.5 ಅವರ್ ಆಯ್ತು ನಾನು ಡ್ರಾಪ್ ಕೇಳಕ್ಕೆ ಸ್ಟಾರ್ಟ್ ಮಾಡಿ. ಹೌದು. ಹಾಂ, ನಾನು ಸಿಗ್ನಲ್ ಹತ್ರ ಕೇಳಿದೆ, ಓಕೆ ಡೌನ್ ಇದೆ ನಿಲ್ಲಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆ ಆಯಿತು, ಅಲ್ಲೂ ನಿಲ್ಲಿಸ್ಲಿಲ್ಲ. ಡೌನ್ ಇಲ್ಲಿ ಬಂದೆ 4 ಸತಿ 5 ಸತಿ ಅಲ್ಲಿ ಓಡಾಡ್ಬಿಟ್ಟೆ. ಕೊನೆಗೆ ನೀವೇ ನಿಲ್ಲಿಸಿದ್ರಿ. ನಿಮ್ಮ ಹೆಸರು ಬ್ರೋ? ವಿದ್ಯಾನಂದ. ಓಕೆ, ಯಾವ ಊರು? ಸರಿ, ಉಪ್ಪಿನಂಗಡಿ. ಎಲ್ಲಿ ಬರುತ್ತೆ? ಪುತ್ತೂರು, ಮಂಗಳೂರು, ಬೆಂಗಳೂರು. ಹಾಂ, ಅಲ್ಲ ಮಂಗಳೂರು ಬೆಂಗಳೂರು ರೂಟು. ಓಕೆ. ತುಂಬ ಥ್ಯಾಂಕ್ ಯು ಬ್ರೋ. ಹೆಸರು? ವಿದ್ಯಾನಂದ. ಹಾಂ, ಓಕೆ, ಮರ್ತೋಗ್ಬಿಟ್ಟೆ ಅವೆಲ್ಲ. ವಿದ್ಯಾನಂದ ಗಾಡಿದು. ಓಕೆ. ಹೆಸರೇನು? ರಕ್ಷಿತ್. ಏನು ಮಾಡ್ತಿದ್ಯಾ? ಓದ್ತಿದ್ಯಾ? ಏನು ಓದ್ತಾ ಇದೆಯಾ? 5ನೇ ಕ್ಲಾಸಾ? 5th? ಹಾಂ, ಓಕೆ. ಯಾವ ಸ್ಕೂಲು? ದೇವರಕಲ್ಲಿ. ಸ್ಟಾರ್ಟ್. ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಬೇಕು. ಶೇರ್ ಮಾಡಬೇಕು. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಹಾಂ, ಫಸ್ಟ್ ನೀನು ಇದು ಸಬ್ಸ್ಕ್ರೈಬ್ ಮಾಡು, ಓಕೆನಾ? ಓಕೆ. ಹಾಕಿ ಸುಮ್ಮನೆ ನಮಗೇನು. ಹಸ್ತೂರ ಬಿಡ್ತೀರಾ? ಮುಂದೆ ಬಿಡ್ತೀರಾ? ಜಂಕ್ಷನ್. ಹಾಂ, ಓಕೆ ಗೈಸ್, ಹಸ್ತೂರ ಡ್ರಾಪ್ ಸಿಕ್ಕಿದೆ. ಸೊ ಬನ್ನಿ ಗೈಸ್. ಫೈನಲಿ ಬಂದ್ಬಿಟ್ಟು ನಾವು ಮಂಗಳೂರು ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ವಾಯ್ಸ್ ಒಂದು ಸ್ವಲ್ಪ ಸರಿಯಾಗಿ ಕೇಳಲ್ಲ, ಗಾಡಿ ಸೌಂಡೆಲ್ಲ ಜಾಸ್ತಿಯಾಗಿ ಕೇಳುತ್ತೆ. ಮೈನ್ ರೀಸನ್ ಏನು ಅಂದರೆ ಮೈಕು ಚಾರ್ಜ್ ಇಲ್ದಂಗೆ ಆಫ್ ಆಗಿದೆ. ಸೊ ಬ್ರೋ, ನಿಮ್ಮ ಹೆಸರು? ರಿತೀಶ್. ಓಕೆ, ತುಂಬ ಥ್ಯಾಂಕ್ ಯು ಬ್ರೋ. ಆ್ಯಕ್ಚುಲಿ ನೋಡಿ ಅಲ್ಲೊಂದು 20 ನಿಮಿಷ 30 ನಿಮಿಷ ವೆಯ್ಟ್ ಮಾಡ್ತಾ ಇದ್ದೀವಿ. ಆಯ್ತು, ಡೈರೆಕ್ಟ್ ಮಂಗಳೂರು ತನಕ ಡ್ರಾಪ್ ಕೊಟ್ಟಿದ್ದಾರೆ. ಸೊ ಬ್ರೋ, ವೀಡಿಯೋಸ್ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ. ಬಾಯ್ ಫ್ರೆಂಡ್ಸ್. ಬಾಯ್ ಬಿಡಿ. ಬಾಯ್. ಓಕೆ ಗೈಸ್.